ಬೆಳಗಾವಿ ಜಿಲ್ಲೆಯ ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅಲಿಯಾಸ್ ಭರಮಗೌಡ ಅಲಗೌಡ ಕಾಗೆ ಅವರಿಗೆ ಪ್ರತ್ಯೇಕ ಕರ್ನಾಟಕ ರಾಜ್ಯ ಬೇಕಂತೆ. ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬೇಡಿಕೆ ಇಟ್ಬಿಟ್ಟು ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ತಮ್ಮವರೇ ಆದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನವೆಂಬರ್ 4ಕ್ಕೆ ಪತ್ರ ಬರೆದಿದ್ದಾರಂತೆ. ಇದೊಳ್ಳೆ ರಾಜ್ಯೋತ್ಸವ ಮಾಸವಾದ ನವೆಂಬರ್ ತಿಂಗಳಲ್ಲಿ ಈ ಪ್ರತ್ಯೇಕತಾವಾದದ ಕೂಗೆಬ್ಬಿಸೋದ್ರ ಮೂಲಕ ರಾಜು ಕಾಗೆ ತಾನು ಕೂಡ ಇಲ್ಲಿದ್ದೀನಿ ಅಂತ ಸುದ್ದಿ ಮಾಡಿದ್ದಾರೆ, ಸದ್ದು ಮಾಡಿದ್ದಾರೆ. ಒಂದ್ ಕಡೆ ನವೆಂಬರ್ ತಿಂಗಳಲ್ಲಿ ಅಧಿಕಾರ ಹಸ್ತಾಂತರದ ರಾಜಕೀಯ ಕ್ರಾಂತಿ ನಡೆಯಬಹುದು ಅನ್ನೋ ವದಂತಿಗಳ ನಡುವೆನೆ ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಮಂತ್ರಿಮಂಡಲ ಪುನರ್ರಚನೆ ಆಗುತ್ತೆ ಅನ್ನೋ ವದಂತಿಗಳು ಚಾಲ್ತಿಯಲ್ಲಿರುವಾಗ ರಾಜು ಕಾಗೆ ಅಂದ್ರೆ ಉತ್ತರ ಕರ್ನಾಟಕದ ಅಂದ್ರೆ ವಾಯುವ್ಯ ಕರ್ನಾಟಕದ ಅತ್ಯಂತ ಗಡಿ ಪ್ರದೇಶದ ಕ್ಷೇತ್ರವಾಗಿರೋ ಆ ಕಾಗವಾಡ ಕ್ಷೇತ್ರದ ಶಾಸಕ ರಾಜು ಕಾಗೆ ಅವರ ಈ ಅಳಲನ್ನ ಯಾರಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಅಂದಾಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಈ ಬೇಡಿಕೆ ಹೊಸದೇನಲ್ಲ. ತಮಗೆ ನೆನಪಿರ್ಲಿ, ಈಗ್ಗೆ 13 ವರ್ಷಗಳ ಹಿಂದೆ 2012ರಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧ ಅನ್ನೋ ಒಂದು ಭವ್ಯ ಕಲಾಕೃತಿಯ ಉದ್ಘಾಟನಾ ಸಮಾರಂಭ ನಡೆದಿತ್ತು. ಆವತ್ತಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರೇ ಮುಖ್ಯ ಅತಿಥಿಯಾಗಿ ಬಂದ್ಬಿಟ್ಟು ಸುವರ್ಣ ವಿಧಾನಸೌಧವನ್ನ ಉದ್ಘಾಟಿಸಿದ್ರು. ಆಗ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಉಮೇಶ್ ಕತ್ತಿ ಅವರು ಕೂಡ ಕ್ಯಾಬಿನೆಟ್ ಸಚಿವರಾಗಿದ್ರು. ಉಮೇಶ್ ಕತ್ತಿ ಅವರು ಈಗಾಗಲೇ ಗತಿಸಿದ್ದಾರೆ, ಅವರು ದಿವಂಗತರಾಗಿದ್ದಾರೆ. ಅವತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಉದ್ಘಾಟನೆ ನಡೆಸಿ ರಾಷ್ಟ್ರಪತಿಯವರು ಇನ್ನೇನು ತಮ್ಮ ವಿಶೇಷ ವಿಮಾನವನ್ನ ಹತ್ತಿರಲಿಲ್ಲ. ಅಷ್ಟೊಳಗಾಗಲೇ ಉಮೇಶ್ ಕತ್ತಿ ಅವರು ಒಂದು ಹೊಸ ಕೂಗನ್ನ ಮೊಳಗಿಸ್ಬಿಟ್ರು. ಈ ಬೆಳಗಾವಿ ಸುವರ್ಣ ವಿಧಾನಸೌಧದ ಉದ್ಘಾಟನೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಸ್ಥಾಪನೆಗೆ ನಾಂದಿ ಅಂತ ಒಂದು ಸಂದೇಶವನ್ನೇ ಬಿತ್ತರಿಸ್ಬಿಟ್ರು. ಆವತ್ತಿನ ಜನ ಉಮೇಶ್ ಕತ್ತಿಯವರ ಜಾಯಮಾನವನ್ನ ಬಲ್ಲ ಅವರ ಸ್ನೇಹಿತರು, ಆಪ್ತರೆಲ್ಲ ಒಂದು ತಮಾಷೆ ಮಾತು ಹೇಳ್ತಿದ್ರು. ಈ ಉಮೇಶ್ ಕತ್ತಿಯವರು ಈಗಾಗಲೇ ಇಡೀ ಸಮಗ್ರ ಕರ್ನಾಟಕ ರಾಜ್ಯದ ಮಂತ್ರಿ ಆಗಿದ್ದಾರೆ, ಕ್ಯಾಬಿನೆಟ್ ಸಚಿವರಾಗಿದ್ದಾರೆ, ಮಹತ್ವದ ಖಾತೆ ಕೂಡ ಅವರಲ್ಲಿದೆ. ಇಡೀ ಕರ್ನಾಟಕ ರಾಜ್ಯವನ್ನು ಆಳು ಅಂತಂದ್ರೆ ಬೇಡ, ನನಗೆ ಉತ್ತರ ಕರ್ನಾಟಕ ಸಾಕು ಅಂತ ಕೇಳ್ತಿದ್ದಾರಲ್ಲ. ಆಯ್ತು, ಅವ್ರು ಬಯಸ್ತಂತೆ ಅವ್ರಿಗೇನಾದ್ರೂ ಉತ್ತರ ಕರ್ನಾಟಕ ರಾಜ್ಯ ಕೊಟ್ರೆ ಅಷ್ಟಕ್ಕೆ ಅವ್ರು ತೃಪ್ತರಾಗೋದಿಲ್ಲ. ನನಗೆ ಪ್ರತ್ಯೇಕ ಲಿಂಗಾಯತ್ ಕರ್ನಾಟಕ ರಾಜ್ಯ ಕೊಡಿ ಅಂತ ಕೇಳ್ತಾರೆ. ಅದು ಕೊಟ್ಟಾಯ್ತು ಅಂತ ಇಟ್ಕೊಳ್ಳಿ, ಆಗ್ಲೂ ಅವ್ರಿಗೆ ತೃಪ್ತಿ ಆಗಲ್ಲ. ನನಗೆ ಪ್ರತ್ಯೇಕ ಪಂಚಮಸಾಲಿ ಕರ್ನಾಟಕ ರಾಜ್ಯ ಕೊಡಿ ಅಂತ ಕೇಳ್ತಾರೆ ಅಂತ. ಇದು ಕೇವಲ ತಮಾಷೆಗಾದ್ರೂ ಕೂಡ ಇವತ್ತು ಉತ್ತರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕೇಳಿ ಬರ್ತಾ ಇರೋ ಕೆಲವು ಧ್ವನಿಗಳು, ಪ್ರತ್ಯೇಕತಾವಾದದ ಧ್ವನಿಗಳನ್ನು ಕೇಳಿದ್ರೆ ನಮಗೇನೋ ಆಶ್ಚರ್ಯ ಆಗ್ತಾ ಇಲ್ಲ. ರಾಜು ಕಾಗೆ ತರದ ಶಾಸಕರು ಕೂಡ ಈ ರೀತಿ ಮಾತಾಡ್ತಿರೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಅದರಲ್ಲೂ ಅವರು ಈಗಾಗಲೇ ಆ ಭಾಗದಲ್ಲಿ ಕೆಲವು ಹೋರಾಟಗಾರರು, ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಹೋರಾಟ ಸಮಿತಿಯವರು ನಡೆಸ್ತಾ ಇರೋ ಸಹಿ ಸಂಗ್ರಹಣ ಅಭಿಯಾನಕ್ಕೆ, ಆಂದೋಲನಕ್ಕೆ ಅವರು ಕೂಡ ಬಹಿರಂಗವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಕರ್ನಾಟಕದ ಆಳುವ ಕಾಂಗ್ರೆಸ್ ಪಕ್ಷದ ಶಾಸಕನಾಗ್ಬಿಟ್ಟು ಈ ರೀತಿ ನಮ್ಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಕೊಡಿ ಅಂತ ಕೇಳ್ತಿದ್ದಾರಲ್ಲ, ಇದು ಬಹುಶಃ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರಾದಿಯಾಗಿ ಕರ್ನಾಟಕದ ಕಾಂಗ್ರೆಸ್ನ ಹಿರಿಯ ನಾಯಕರನ್ನೆಲ್ಲ ಬೆಚ್ಚಿ ಬೀಳಿಸಿರ್ಬೇಕು ಅಂತ ಕಾಣುತ್ತೆ. ಅದರಲ್ಲೂ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಕರ್ನಾಟಕದವರು ಆಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಉತ್ತರ ಕರ್ನಾಟಕದ ಈಶಾನ್ಯ ಭಾಗದಲ್ಲಿರೋ ಕಲ್ಯಾಣ ಕರ್ನಾಟಕದ ಪ್ರಮುಖ ನಾಯಕರುಗಳು. ಇವತ್ತು ರಾಷ್ಟ್ರದ ಸರ್ವೋಚ್ಚ ಕಾಂಗ್ರೆಸ್ ನಾಯಕರ ಪೈಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಗ್ರಗಣ್ಯರು. ಅವ್ರಿಗೆಲ್ಲ ಏನ್ ಅನ್ಸಿರ್ಬಹುದು, ಅರೆ ಉತ್ತರ ಕರ್ನಾಟಕದ ಈ ರೀತಿ ತಮ್ಮದೇ ಪಕ್ಷದ ಶಾಸಕನೊಬ್ಬ ಪ್ರತ್ಯೇಕ ಉತ್ತರ ಕರ್ನಾಟಕದ ಬೇಡಿಕೆ ಇಟ್ಬಿಟ್ಟು ಬಹಿರಂಗ ಪತ್ರ ಬರೆದಿದ್ದಾರಲ್ಲ, ಏನಾಗಬಹುದು ಅಂತ ಅವರು ಕೂಡ ವಿಚಲಿತರಾಗಿರಬಹುದು. ಅಂದಹಾಗೆ ಈ ರೀತಿ ಇದು ಕೇವಲ ಕಾಗೆ ಅವರೊಬ್ಬರ, ಅಂದ್ರೆ 2023ರಲ್ಲಿ ಕಾಂಗ್ರೆಸ್ 136 ಸೀಟ್ಗಳ ಸುಭದ್ರ ಬಹುಮತ ಪಡ್ಕೊಂಡು ಅಧಿಕಾರಕ್ಕೆ ಬಂದಾಗ ಅನೇಕ ಜನ ಮಂತ್ರಿಗಿರಿ ಆಕಾಂಕ್ಷಿಗಳಿದ್ರು. ಆ ಪೈಕಿ 5ನೇ ಬಾರಿಗೆ ಗೆದ್ದು ಬಂದಿದ್ದ ರಾಜು ಕಾಗೆ ಅವ್ರಿಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದ್ದಿರಬಹುದು. ಆದ್ರೆ ಬೆಳಗಾವಿ ಜಿಲ್ಲಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆದ್ರು, ಸತೀಶ್ ಜಾರಕಿಹೊಳಿ ಅವ್ರು ಮಂತ್ರಿ ಆಗ್ಬಿಟ್ರು. ಹೀಗಾಗಿ ಅಲ್ಲಿ ವೇಕೆನ್ಸಿ ಇರಲಿಲ್ಲ. ಅದರ ಕೊರತೆಯಿಂದಾಗಿ ಪಾಪ ಅವ್ರಿಗೂ ಕೂಡ ಒಳ್ಳೆ ಚೇರ್ಮನ್ ಗಿರಿ ಸಿಗುತ್ತೆ ಅಂತ ಕಾದಿದ್ರು. ಕಡೆಗೂ ಅವ್ರಿಗೆ ಕರ್ನಾಟಕ ವಾಯುವ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಸಿಕ್ಕಿತ್ತು. ಆ ಅಧ್ಯಕ್ಷ ಸ್ಥಾನಕ್ಕೂ ಮಧ್ಯ ಕಂಟಕ ಬಂದಿತ್ತು ಕಳೆದ ಜುಲೈನಲ್ಲಿ. ಅದನ್ನ MLA ಗಳಿಗೆ ಕೊಡೋದ್ರ ಬದಲು ಯಾರಾದ್ರೂ ಕಾರ್ಯಕರ್ತರಿಗೆ ಕೊಡೋಣ, ಹಿರಿಯ ನಾಯಕರಿಗೆ ಕೊಡೋಣ ಅಂತ ಒಂದು ಸೂಚನೆ ಸಿಕ್ಕಾಗ ಆಗ್ಲೂ ಕೂಡ ಅವರು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ರು ರಾಜು ಕಾಗೆ ಅವರು. ಅದಿರ್ಲಿ, ರಾಜು ಕಾಗೆ ಅವರು ಬಯಸಿರೋ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯಕ್ಕೆ 15 ಜಿಲ್ಲೆಗಳನ್ನು ಸೇರಿಸ್ಬಿಡ್ಬೇಕಂತೆ. ಅಂದ್ರೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು,
ಕಿತ್ತೂರು ಕರ್ನಾಟಕ ಜಿಲ್ಲೆಗಳು ಅಂದ್ರೆ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು, ಉತ್ತರ ಕನ್ನಡವೂ ಸೇರಿದಂತೆ, ಕಾರವಾರ ಜಿಲ್ಲೆಯೂ ಸೇರಿದಂತೆ 15 ಜಿಲ್ಲೆಗಳು, ಅದರಲ್ಲಿ ಮಧ್ಯ ಕರ್ನಾಟಕದ ದಾವಣಗೆರೆಯನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ರಾಜು ಕಾಗೆ ಅವರು. ಸೊ ದಾವಣಗೆರೆವರೆಗೂ ಕೂಡ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕಿಸಿ ಒಂದು ರಾಜ್ಯ ಮಾಡಿಬಿಟ್ರೆ ಅತ್ಯಂತ ಸಮೃದ್ಧಮಯವಾದ ಅಭಿವೃದ್ಧಿ ಕೇಂದ್ರಿತವಾದ ಒಂದು ಹೊಸ ಸುವರ್ಣ ಯುಗನ ಆರಂಭಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅವ್ರ ನಂಬಿಕೆ. ಅವ್ರಿಗೆ ಮರ್ತೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ಸಿಗರು ರಾಷ್ಟ್ರ ಇಡೀ ರಾಷ್ಟ್ರದ ಕಾಂಗ್ರೆಸ್ಸಿಗರೆಲ್ಲ ಬೆಳಗಾವಿಯ ಎಐಸಿಸಿ ಅಧಿವೇಶನ, ಐತಿಹಾಸಿಕ ಅಧಿವೇಶನ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರೇ ಅಧ್ಯಕ್ಷತೆ ವಹಿಸಿದ್ದ 39ನೇ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಂಭ್ರಮವನ್ನ ಬೆಳಗಾವಿಯಲ್ಲೇ ಆಚರಿಸಿದ್ರು. ಅಂದ್ರೆ ಐತಿಹಾಸಿಕ ಸಮಾವೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಏಕೀಕರಣದ ಕೂಗು ಮೊಳಗಿತ್ತು. ಗಂಗೂಬಾಯಿ ಹಾನಗಲ್ ಅವರು ಆಗಿನೂ ಯುವ ಕಲಾವಿದೆ ಆಗಿದ್ರು. ಗದುಗಿನ ಹುಯಿಲ್ಗೋಳ್ ನಾರಾಯಣ ರಾಯರು ಬರೆದ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನೋ ಆ ಕರ್ನಾಟಕ ಏಕೀಕರಣದ ಹಾಡನ್ನ ಹಾಡೋದ್ರ ಮೂಲಕ ಅವತ್ತು ಅಧಿಕೃತವಾಗಿ ಕರ್ನಾಟಕ ರಾಜ್ಯ ರಚನೆಯ ಕನಸಿಗೆ ಅವ್ರದ್ದು ಮೂರ್ತ ಸ್ವರೂಪವನ್ನು ಕೊಟ್ಟಿದ್ರು. ಅದಾದ ನಂತರ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಕೂಡ ಉತ್ತರ ಕರ್ನಾಟಕದ ನಾಯಕರು, ಅದರಲ್ಲೂ ವಿಶೇಷವಾಗಿ ಮುಂಬೈ ಕರ್ನಾಟಕ ನಾಯಕರೇ ಮುಂಚೂಣಿಯಲ್ಲಿದ್ರು. ಅವತ್ತು ಹುಬ್ಬಳ್ಳಿಯಿಂದ ಪ್ರಕಟವಾಗ್ತಾ ಇದ್ದ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಈ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಭರ್ಜರಿ ಚಾಲನೆಯನ್ನು ಕೊಟ್ಟಿತ್ತು, ಕುಮ್ಮಕ್ಕನ್ನು ಕೊಟ್ಟಿತ್ತು. ಒಂದ್ ಕಡೆ ಸ್ವಾತಂತ್ರ್ಯ ಹೋರಾಟ, ಮತ್ತೊಂದ್ ಕಡೆ ಕರ್ನಾಟಕ ಏಕೀಕರಣದ ಹೋರಾಟ. ಎರಡರಲ್ಲೂ ಮುಂಚೂಣಿಯಲ್ಲಿದ್ದ ಉತ್ತರ ಕರ್ನಾಟಕದ ಭಾಗದ ನಾಯಕರಿಗೆ ವರ್ತಮಾನದಲ್ಲಿ ಆ ಏಕೀಕರಣ ಯಾಕೋ ಸಮಾಧಾನ ತಂದಿಲ್ಲ. ಅವ್ರಿಗೆ ಪ್ರತ್ಯೇಕ ರಾಜ್ಯವೇ ಬೇಕಂತೆ. ಅದಕ್ಕೆ ತತ್ಕ್ಷಣದ ಕಾರಣ ಏನು ಅಂತಂದ್ರೆ, ಕಳೆದ 25 ವರ್ಷದಲ್ಲಿ ಕರ್ನಾಟಕದ ಯಾವುದೇ ಭಾಗದಿಂದ ಆರಿಸಿ ಬಂದಿರಲಿ, ಯಾವುದೇ ಪಕ್ಷದ MLA ಗಳಿರಲಿ, ಪ್ರತಿ 5 ವರ್ಷಕ್ಕೊಮ್ಮೆ ಆರಿಸಿ ಬರೋ MLA ಗಳಾಗಿ ಆರಿಸಿ ಬರೋ ಸದಸ್ಯರುಗಳೆಲ್ಲ, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಬೆಂಗಳೂರಲ್ಲೇ ಕಾಯಂ ಆಗಿ ಠಿಕಾಣಿ ಹೂಡ್ಬಿಡ್ತಾರೆ. ಯಾಕಂದ್ರೆ ಬೆಂಗಳೂರಿನ ಗುರುತ್ವಾಕರ್ಷಣೆ ಅಂಥದ್ದು. ಕಳೆದ 25 ವರ್ಷಗಳಲ್ಲಂತೂ ಬೆಂಗಳೂರು ಕೇಂದ್ರಿತ ಆರ್ಥಿಕ ಚಟುವಟಿಕೆ, ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಚಟುವಟಿಕೆ, ಬೆಂಗಳೂರು ಕೇಂದ್ರಿತ ರಾಜಕೀಯ ಚಟುವಟಿಕೆ ಮತ್ತು ಬೆಂಗಳೂರು ಕೇಂದ್ರಿತ ಬುದ್ಧಿಜೀವಿ ಚಟುವಟಿಕೆ. ಹೀಗಾಗಿ ಕರ್ನಾಟಕದ ಎಲ್ಲ ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲವಕ್ಕೂ ಕೂಡ ಬೆಂಗಳೂರೇ ಶಕ್ತಿ ಕೇಂದ್ರವಾಗಿ ಹೋಗ್ಬಿಟ್ಟಿದೆ. ಇನ್ನೇನು 1.5 ಕೋಟಿ ಜನಸಂಖ್ಯೆಗೆ ಹತ್ರ ಬರ್ತಾ ಇರೋ ಬೆಂಗಳೂರು ಈಗಾಗಲೇ ಸಿಂಗಾಪುರದಂತ ಸ್ವತಂತ್ರ ಸ್ವಾಯತ್ತ ರಾಷ್ಟ್ರವಾಗೋ ಹಂತಕ್ಕೆ ಬಂದು ನಿಂತುಬಿಟ್ಟಿದೆ. 1999ರಿಂದ 2004ರವರೆಗೂ ಕರ್ನಾಟಕದ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದ ದಿವಂಗತ SM ಕೃಷ್ಣರವರು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೇನೆ ಅಂತ ಆಗಾಗ ಹೇಳ್ತಾ ಇದ್ರು. ಬೆಂಗಳೂರು ಈಗಾಗಲೇ ಸಿಂಗಾಪುರ್ ಆಗೋಗ್ಬಿಟ್ಟಿದೆ. ಬೆಂಗಳೂರಿನ ಜನತೆಯ ಜೀವನ ಶೈಲಿಯೇ ಬೇರೆ, ಅವರ ಮನೋಧರ್ಮವೇ ಬೇರೆ. ಬೆಂಗಳೂರಿನ ಜನರಿಗೆ ವೃತ್ತಿ, ಉಪವೃತ್ತಿ, ಹವ್ಯಾಸ ಮತ್ತಿತರ ಪಠ್ಯೇತರ ಚಟುವಟಿಕೆಗಳು ಕೂಡ ಸಾಕಷ್ಟು ಕಾಲಾವಕಾಶ ಇದೆ ಮತ್ತು ಸೂಕ್ತವಾದ ವೇದಿಕೆಗಳಿದೆ. ಆ ಥರದ ಒಂದು ವಾತಾವರಣವಿದೆ. ಒಂದು ದಟ್ಟವಾದ, ಸಶಕ್ತವಾದ, ಸಾಂಸ್ಕೃತಿಕವಾಗೂ ಆರ್ಥಿಕವಾಗೂ ಪೂರಕವಾದ ಒಂದು ವಾತಾವರಣ ಇಲ್ಲಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬೆಂಗಳೂರಿನ ಜನಸಾಮಾನ್ಯರಿಗೆ ಸಮಯವನ್ನ ಹೇಗೆ ಹೊಂದಿಸ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಟೈಮ್ ಮ್ಯಾನೇಜ್ಮೆಂಟೇ ಒಂದು ದೊಡ್ಡ ಸಮಸ್ಯೆ. ಆದ್ರೆ ಬೆಂಗಳೂರಿನ ಅನತಿ ದೂರದಲ್ಲೇ ಇರೋ ಕನಕಪುರ, ರಾಮನಗರ ಇತ್ಯಾದಿ, ಬಿಡದಿ ಇತ್ಯಾದಿ ಸಣ್ಣ ಪುಟ್ಟ ಪಟ್ಟಣಗಳಷ್ಟು, ತಾಲೂಕು ಕೇಂದ್ರಗಳು, ಜಿಲ್ಲಾ ಕೇಂದ್ರಗಳು ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ತುಮಕೂರು ಮುಂತಾದ ಕಡೆ ಕೂಡ ಅಲ್ಲಿನ ಜನರಿಗೆ ಸಮರ್ಪಕವಾದ, ಸಮೃದ್ಧವಾದ ಉದ್ಯೋಗಾವಕಾಶಗಳಿಲ್ಲ. ಸರ್ಕಾರಿ ನೌಕರರು ಮತ್ತು ಕೆಲವು ಕಾರ್ಖಾನೆಗಳ ನೌಕರನ್ನ ಬಿಟ್ರೆ ಉಳಿದವ್ರು ಯಾರಿಗೂ ಕೂಡ ಅವ್ರಿಗೆ ವೃತ್ತಿಪರ ತೃಪ್ತಿ ಇಲ್ಲ, ಸಂತೃಪ್ತಿ ಇಲ್ಲ. ಅವ್ರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೊತ್ತು ಕಳೆಯೋದು ಹೇಗೆ, ಟೈಮ್ ಪಾಸ್ ಮಾಡೋದು ಹೇಗೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಸೊ ಬೆಂಗಳೂರು ಕೇಂದ್ರಿತ ಕರ್ನಾಟಕಕ್ಕೂ ಬೆಂಗಳೂರೇತರ ಕರ್ನಾಟಕಕ್ಕೂ ಇರುವ ಈ ಕಂದರ ಏನಿದೆ, ಇದು ದಿನೇ ದಿನೇ ಎಲ್ಲೋ ವಿಸ್ತರಣೆ ಆಗ್ತಿದೆ ಅಂತ ಕಾಣುತ್ತೆ. ಹೌದು, SM ಕೃಷ್ಣ ಅವರಿಂದಾಗಿ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅನ್ನೋದು, ನಮ್ಮ ಬೆಂಗಳೂರು ಅನ್ನೋ ಒಂದು ಬ್ರ್ಯಾಂಡ್ ಸೃಷ್ಟಿ ಆಯಿತು. ಕರ್ನಾಟಕ ರಾಜಧಾನಿ ಬೆಂಗಳೂರು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಬಂಡವಾಳ ಹೂಡಿಕೆಯ ಜಾಗತಿಕ ತಂಗುದಾಣ ಆಗೋಗ್ಬಿಡ್ತು. ಬರ್ತಾ ಬರ್ತಾ ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ ಅನ್ನೋ ಖ್ಯಾತಿಯನ್ನು ಕೂಡ ಪಡ್ಕೊಂಡ್ಬಿಡ್ತು. ಈ ರೀತಿ ಬಂಡವಾಳ ಹೂಡಿಕೆದಾರರನ್ನ ಆಕರ್ಷಿಸ್ತಾ ಇರೋ ಕರ್ನಾಟಕವನ್ನು ಆಳ್ತಿರೋ ಸರ್ಕಾರಗಳು ಅವ್ರು ಯಾರೂ ಕೂಡ ಬೆಂಗಳೂರಿನ ಆಚೆ ಯೋಚನೆ ಮಾಡ್ತಾನೆ ಇಲ್ಲ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳು, ಸ್ವಲ್ಪ ಮಟ್ಟಿಗೆ ಕಲಬುರಗಿ ಬಿಟ್ರೆ ಉಳಿದ ಕಡೆ ಎಲ್ಲೂ ಕೂಡ ಆ ತ್ವರಿತಗತಿಯ ಅಭಿವೃದ್ಧಿಯ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಆದ್ರೆ ಈ ಬೆಳಗಾವಿ ಜಿಲ್ಲೆ ನಾಯಕರ ಸಮಸ್ಯೆ ಏನು ಅಂತಂದ್ರೆ, ಅಲ್ಲೆಲ್ಲ ವಿವಿಧ ಕುಟುಂಬಗಳು ಒಂದೊಂದು, ಅವ್ರ ಪಕ್ಷ ಯಾವ್ದಾದ್ರೂ ಇರಲಿ, ಅವರೆಲ್ಲ ಸಂಸ್ಥಾನಿಕರ ತರ ವರ್ತಿಸ್ತಾ ಇದ್ದಾರೆ.
ಬೆಳಗಾವಿ ಜಿಲ್ಲೆ ಅಂತಂದ್ರೆ 13 ತಾಲೂಕುಗಳು ಮತ್ತು 18 ಅಸೆಂಬ್ಲಿ ಕ್ಷೇತ್ರಗಳಿರುವಂತಹ ಅತಿ ದೊಡ್ಡ ಜಿಲ್ಲೆ. ಅದನ್ನ ವಿಭಾಗ ಮಾಡಿಬಿಟ್ಟು ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆ ಮಾಡಿ ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಅದು ಮಹಾರಾಷ್ಟ್ರದ ಗಡಿಯಲ್ಲಿರೋದ್ರಿಂದ, ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ, ಆಗಾಗ್ಗೆ ಮಹಾರಾಷ್ಟ್ರ ಬೆಳಗಾವಿ ತನಗೆ ಸೇರ್ಬೇಕು ಅನ್ನೋ ಬೇಡಿಕೆ ಇಟ್ಬಿಟ್ಟು ಕಿಡಿಗೇಡಿತನ ಮಾಡಿಸ್ತಾ ಇರೋದ್ರಿಂದ ಬೆಳಗಾವಿ ಜಿಲ್ಲೆಯನ್ನು ಅಖಂಡವಾಗಿ ಹಾಗೆ ಉಳಿಲಿಕ್ಕೆ ಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರಗಳು. ಆದ್ರೆ ಬೆಳಗಾವಿಯ ವಿವಿಧ ತಾಲೂಕುಗಳ ಹಿಂದುಳಿಯುವಿಕೆಗೆ ಎಷ್ಟರ ಮಟ್ಟಿಗೆ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಕಾರಣವೋ, ಅದೇ ರೀತಿಯಲ್ಲಿ ಆ ಭಾಗದ ಜನಪ್ರತಿನಿಧಿಗಳ ಆ ನಿಸ್ಸೀಮ ನಿರ್ಲಕ್ಷ್ಯ ಕೂಡ ಕಾರಣ. ಅವರು ರಾಷ್ಟ್ರಪತಿಗಳಿಗೆ ಮತ್ತಿತರ ಗಣ್ಯರಿಗೆ ಬರೆದಿರೋ ಪತ್ರದಲ್ಲಿ ರಾಜು ಕಾಗೆ ಅವರು ನಮ್ಮ ಇಡೀ ಉತ್ತರ ಕರ್ನಾಟಕ ರಾಜ್ಯ ಅನ್ಯಾಯ, ತಾರತಮ್ಯ ಮತ್ತು ನಿರ್ಲಕ್ಷ್ಯಕ್ಕೆ ಬಲಿಪಶು ಆಗೋಗ್ಬಿಟ್ಟಿದೆ ಅಂತ ಕಾರಣಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲದಕ್ಕೂ ಕೂಡ ಆ ಭಾಗದ ಜನಪ್ರತಿನಿಧಿ ಕೂಡ ಸಾಕಷ್ಟು ಮಟ್ಟಿಗೆ ಕಾರಣ ಅಂತ ಹೇಳಲೇಬೇಕಾಗುತ್ತೆ. ಅವರು ಒಮ್ಮೆ MLA ಅಥವಾ MLC ಆಗಿ ಬೆಂಗಳೂರಿಗೆ ಬಂದ್ಬಿಟ್ರೆ ತಮ್ಮನ್ನ ಆರಿಸಿ ಕಳಿಸಿದ ಕ್ಷೇತ್ರವನ್ನಾಗ್ಲಿ, ಕ್ಷೇತ್ರದ ಮತದಾರರ ಕಡೆ ಆಗ್ಲಿ ತಿರುಗಿ ನೋಡೋದೇ ಇಲ್ಲ, ಇದ್ರಲ್ಲೇ ತೃಪ್ತಿ ಪಟ್ಕೊಂಡಿರಿ ಅಂತ ಹೇಳ್ಬಿಡ್ತಾರೆ. ಪಕ್ಷ ರಾಜಕಾರಣದ ಹಂಗಿಗೆ ಸಿಕ್ಕಾಕೊಂಡ್ಮೇಲೆ ಅವ್ರು ಯಾರು ಕೂಡ ಹಳೆ ಮೈಸೂರು ಭಾಗದ ರಾಜಕಾರಣಿಗಳಿಗೆ ಸ್ಪರ್ಧೆ ಒಡ್ಡೋ ಮಟ್ಟಿಗೂ ಕೂಡ ಬೆಳೆದೇ ಇಲ್ಲ. ತಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಒಬ್ಬ ಶಾಸಕ ಅಥವಾ MLC ಆಗೋ ಅವಕಾಶ ಎಷ್ಟು ಸುಲಭವಾಗಿ ಅವ್ರಿಗೆ ಹೊಸ ಮಾರ್ಗ, ರಹದಾರಿಯನ್ನೇ ತೆಗೆದಿರುತ್ತೆ. ಅವ್ರು ಯಾರು ಕೂಡ ತಮ್ಮ ನಾಯಕತ್ವವನ್ನ ವಿಕಸಿತಗೊಳಿಸುವ ಪ್ರಯತ್ನಕ್ಕೆ ಕೈ ಹಾಕ್ಲಿಲ್ಲ. ಹೋಗ್ಲಿ, ಇದೀಗ ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ವದಂತಿಗಳಿರುವಾಗ ಕೂಡ ಉತ್ತರ ಕರ್ನಾಟಕದ ಯಾರ ಹೆಸರು ಬರ್ತಾ ಇಲ್ಲ. ಏನೇ ಇದ್ರು ಕೂಡ ಹಳೆ ಮೈಸೂರು ಭಾಗದ ನಾಯಕರ ನಡುವೆ ಪೈಪೋಟಿ ನಡೆದಿದೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಹಳೆ ಮೈಸೂರು ಭಾಗಕ್ಕೆ ಸೇರಿದವರು, ಅವರೇ ಪ್ರಧಾನ ಹೆಸರುಗಳು. ಸತೀಶ್ ಜಾರಕಿಹೊಳಿ ಅವರು ಒಂದಿಷ್ಟು ಅಲ್ಲಲ್ಲಿ ಸದ್ದು ಮಾಡ್ತಾ ಇರ್ತಾರೆ. ನೋಡಿ, ಉತ್ತರ ಕರ್ನಾಟಕದಿಂದ ಪ್ರತ್ಯೇಕ ಧರ್ಮ ಸ್ಥಾಪನೆ ಕೂಗು ಒಂದ್ ಕಡೆ ಇರುತ್ತೆ, ಮತ್ತೊಂದ್ ಕಡೆ ಈ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇರುತ್ತೆ. ಬರೀ ಪ್ರತ್ಯೇಕತಾವಾದಕ್ಕೆ ಜೋತು ಬಿದ್ರೆ ಸಮಗ್ರ ಕರ್ನಾಟಕ ಸರ್ವಾಂಗೀಣ ಅಭಿವೃದ್ಧಿಯ ಕನಸನ್ನ ನನಸಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ರಾಜು ಕಾಗೆ ಅಂತ ಶಾಸಕರುಗಳು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೋಬೇಕು. ಕರ್ನಾಟಕ ಏಕೀಕರಣಕ್ಕೋಸ್ಕರ ಅನೇಕ ಜನ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ಸಿಗರೇ, ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು, ಅದಾದ ನಂತರ ಏಕೀಕರಣ ಚಳುವಳಿಯ ನೇತಾರರಾಗಿದ್ರು. ಅವರೆಲ್ಲರೂ ಕನಸು ನನಸಾಗ್ಬಿಟ್ಟು ಈಗಾಗಲೇ 69 ವರ್ಷಗಳಾಗಿದೆ. ಈಗ ಮತ್ತೆ ಪ್ರತ್ಯೇಕತಾವಾಗದ ಕೂಗ್ಬೇಡ, ಅಧಿಕಾರ ವಿಕೇಂದ್ರೀಕರಣ, ಸಂಪನ್ಮೂಲಗಳ ವಿಕೇಂದ್ರೀಕರಣ ಮತ್ತು ಸ್ವಲ್ಪ ಕ್ರಿಯಾಶೀಲತೆ ಬೇಕು. ರಾಜಕಾರಣದಲ್ಲಿರೋ ಜನಪ್ರತಿನಿಧಿಗಳಿಗೆ ಕ್ರಿಯಾಶೀಲತೆ ಬೇಕು. ತಮ್ಮ ಊರನ್ನ, ತಮ್ಮ ಜಿಲ್ಲೆಯನ್ನ, ತಮ್ಮ ತಾಲೂಕನ್ನ ಮತ್ತಷ್ಟು ಸಮೃದ್ಧಮಯವನ್ನಾಗಿ ಮಾಡಬೇಕು. ಜನರ ಮನಸ್ಸನ್ನ, ಜನರ ಬದುಕನ್ನ ಹಸನಾಗಿಸ್ಬೇಕು ಅನ್ನೋ ಒಂದು ಗಟ್ಟಿ ಸಂಕಲ್ಪವಿದ್ದಾಗ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಭಾಷಾವಾರು ಪ್ರಾಂತ ರಚನೆ ಆಗಿದ್ದೇ ಒಂದು ಜಾತ್ಯತೀತ ಒಕ್ಕೂಟ ಗಣರಾಜ್ಯ ಆಗ್ಲಿ ಭಾರತ ಅನ್ನೋ ದೃಷ್ಟಿಯಿಂದ. ಜಾತಿವಾರು, ಭಾಷಾವಾರು ಪ್ರಾಂತ್ಯಗಳು ಇಲ್ಲದೆ ಹೋಗಿದ್ರೆ ಜಾತಿವಾರು ಪ್ರಾಂತ್ಯಗಳ ರಚನೆ ಆಗ್ತಾ ಇದ್ವು. ಇವತ್ತು ಬೆಳಗಾವಿ ಜಿಲ್ಲೆ ರಾಜಕಾರಣವನ್ನು ನೋಡಿದ್ರೆ ಶುದ್ಧ ಪಾಳೆಗಾರಿಕೆ ರಾಜಕಾರಣ. ಅಲ್ಲಿನ ಇತ್ತೀಚೆಗೆ ನಡೆದ ಚಿಕ್ಕೋಡಿ ವಿದ್ಯುತ್ ಪೂರೈಕೆ ಸಹಕಾರಿ ಸಂಘದ ಚುನಾವಣೆ ಆಗ್ಲಿ, ಅಲ್ಲಿನ DCC ಬ್ಯಾಂಕಿನ ಚುನಾವಣೆಯಲ್ಲಾಗ್ಲಿ ಪಕ್ಷಾತೀತವಾಗಿ ವಿವಿಧ ಪಾಳೆಗಾರಿಕೆ ಕುಟುಂಬಗಳೇ ಒಂದು ಪೈಪೋಟಿಯಲ್ಲಿ ತೊಡಗಿಸ್ಕೊಂಡಿದ್ರು. ಅಲ್ಲಿ ಕೌಟುಂಬಿಕ ಪ್ರತಿಷ್ಠೆಯೇ ತಮ್ಮ ಪಕ್ಷದ ಘನತೆ ಗೌರವಕ್ಕಿಂತ ಹೆಚ್ಚಾಗ್ಬಿಟ್ಟಿದೆ. ಈ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ದೆ ಹೋದ್ರೆ ಅಲ್ಲಿ ನೈಜ ಪ್ರಜಾಪ್ರಭುತ್ವವೂ ನೆಲೆಗೊಳ್ಳೋದಿಲ್ಲ, ಜಾತ್ಯತೀತ ವ್ಯವಸ್ಥೆಯೂ ಅಲ್ಲಿ ನೆಲೆಯೂರೋಕೆ ಸಾಧ್ಯವಾಗೋದಿಲ್ಲ, ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿ ಕೂಡ ಸಾಧ್ಯವಾಗಲ್ಲ. ರಾಜು ಕಾಗೆ ಅವರು ಈ ರೀತಿ ಅವರ ಪ್ರತ್ಯೇಕತಾವಾದಕ್ಕೆ ಇನ್ನೆಷ್ಟು ಜನ ಧ್ವನಿಗೂಡಿಸ್ತಾರೋ ಉತ್ತರ ಕರ್ನಾಟಕದ ಜನ. ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ, ಕನಿಷ್ಠ ಪಕ್ಷ ಕಲ್ಯಾಣ ಕರ್ನಾಟಕ ರಾಜ್ಯಕ್ಕೆ, ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಧರ್ಮಸಿಂಗ್ ಖರ್ಗೆ ಅವರಿಂದಾಗಿ ಆರ್ಟಿಕಲ್ 371J ಅನ್ನು ಸಂವಿಧಾನ ತಿದ್ದುಪಡಿ ಬಂದ್ಬಿಟ್ಟು ವಿಶೇಷ ಸ್ಥಾನಮಾನ, ವಿಶೇಷ ಸವಲತ್ತುಗಳು ಸಿಕ್ಕಿವೆ, ನಮ್ಗೆ ಅದು ಸಿಕ್ಕಿಲ್ಲ ಅಂತ ಗೋಗರಿತಾ ಇದ್ದಾರೆ. ಅವರು ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಇದ್ದಾಗಲೇ, ಸ್ವಾತಂತ್ರ್ಯ ಪೂರ್ವದಲ್ಲೇ ಕಲ್ಯಾಣ ಕರ್ನಾಟಕಕ್ಕಿಂತ ಹೆಚ್ಚಿನ ಅಭಿವೃದ್ಧಿಯನ್ನ, ಗುಣಾತ್ಮಕವಾದ ಅಭಿವೃದ್ಧಿಯನ್ನ ಕಂಡಿತ್ತು ಮುಂಬೈ ಕರ್ನಾಟಕ ಪ್ರದೇಶ. ಇದೀಗ ಏಕೀಕರಣವಾದ ನಂತರ ಹಿಂದುಳಿದಿದೆ ಅಂತಂದ್ರೆ ಆ ಭಾಗದ ಜನಪ್ರತಿನಿಧಿಗಳೆಲ್ಲ ಸಾಮೂಹಿಕವಾಗಿ, ಪಕ್ಷಾತೀತವಾಗಿ ಆತ್ಮವಿಮರ್ಶೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಅದರಲ್ಲಿ ಸದ್ಯಕ್ಕೆ ತಮ್ಮದೇ ಪಕ್ಷದ ನಾಯಕನ ಬಾಯಲ್ಲಿ ಈ ರೀತಿ ಪ್ರತ್ಯೇಕ ರಾಜ್ಯದ ಹೇಳಿಕೆ ಬಂದಿರುವಾಗ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರತಿಕ್ರಿಯೆ ಏನಂತ ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ, ಇದೊಂದು ಮತ್ತೊಂದು ವಿಷಾದನೀಯ ಘಟನೆ. ಇದು ಬಾಂಬ್ ಸ್ಫೋಟಕ್ಕಿಂತ ಅಪಾಯಕಾರಿಯಾದ ಚಿಂತನೆ. ಈ ಎಲ್ಲೆಲ್ಲಿ ಪ್ರತ್ಯೇಕತಾವಾದ ಇರುತ್ತೋ ಅಲ್ಲಿ ಆ ರಾಜ್ಯ ಅಥವಾ ಆ ಪ್ರದೇಶ ಉದ್ಧಾರ ಆಗೋದಿಲ್ಲ.
ಆಂಧ್ರ ಪ್ರದೇಶ ರಾಜ್ಯ ವಿಭಜನೆ ಆಗೋಗ್ಬಿಡ್ತು. ಭಾಷಾವಾರು ಪ್ರಾಂತಗಳಿಗೆ ಪ್ರಾಂತ ರಚನೆಗೆ ಹೋರಾಟ ಮಾಡಿದವರೇ ಆಂಧ್ರ ಪ್ರದೇಶ ಜನ. ಪೊಟ್ಟಿ ಶ್ರೀರಾಮುಲು ಅವರ ಅಮರನಾಥ ಉಪವಾಸ ಮತ್ತು ಬಲಿದಾನದ ಪರಿಣಾಮವಾಗಿ ಇಡೀ ರಾಷ್ಟ್ರದಲ್ಲಿ ಭಾಷಾವಾರು ಪ್ರಾಂತಗಳ ರಚನೆ ಆಗಿತ್ತು. ಆದ್ರೆ ತೆಲುಗು ಭಾಷೆ ಕೂಡ ಆ ರಾಜ್ಯವನ್ನು ಒಗ್ಗಟ್ಟಾಗಿಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಸುಮಾರು 2 ದಶಕಗಳ ಉಗ್ರವಾದಿ ಹೋರಾಟದ ನಂತರ ಆ ಅವಿಭಜಿತ ಆಂಧ್ರ ಪ್ರದೇಶ ರಾಜ್ಯ ಇವತ್ತು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವಾಗಿ ಇಬ್ಬಾಗವಾಗಿ ಹೋಗ್ಬಿಟ್ಟಿದೆ. ಅದರಿಂದ ಇಬ್ಬರಿಗೂ ನಷ್ಟ, ಯಾರಿಗೂ ಹೆಚ್ಚಿನ ಲಾಭ ಆಗ್ಲೇ ಇಲ್ಲ. ಕರ್ನಾಟಕದಲ್ಲಿ ಹಾಗಾಗದೇ ಇರಲಿ, ಕರ್ನಾಟಕ ಏಕೀಕರಣದ ಕನಸು ಮತ್ತೆ ಒಡೆದೋಗದಿರಲಿ ಅನ್ನೋ ದಟ್ಟವಾದ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.